ಲೋಕಾಪುರ ರಾಮದುರ್ಗ ಸಿರಸಂಗಿ ಸಮೃದ್ಧಿ ಯಲ್ಲಮ್ಮ ಮಾರ್ಗಕ್ಕೆ ಶೀಘ್ರದಲ್ಲಿ ಆದೇಶ. ಸಂಸದ ಜಗದೀಶ್ ಶೆಟ್ಟರ್. ಬೆಳಗಾವಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಪ್ರವಾಸಿ ಕೇಂದ್ರದ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ದೇವಸ್ಥಾನದ ಸಕಲ ಅಭಿವೃದ್ಧಿ ಹಾಗೂ ಭಕ್ತಾದಿಗಳಿಗೆ ಮೂಲಸೌಕರ್ಯ ಒದಗಿಸುವ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿಗಳೊಂದಿಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಸಭೆಯನ್ನು ನಡೆಸಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಸಮೃದ್ಧಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ಹೋಗುವ ರೈಲ್ವೆ ಮಾರ್ಗ ಈಗಾಗಲೇ 2016 ಮತ್ತು 2017ರಲ್ಲಿ ಸಮೀಕ್ಷೆ ಆಗಿದೆ. ಸರಿಯಾಗಿ ರಿಪೋರ್ಟ್ ಬಂದಿರಲಿಲ್ಲ. ಆದ ಕಾರಣ ಈಗಾಗಲೇ ಮತ್ತೊಮ್ಮೆ ಸರ್ವೆ ಮಾಡಲು ಹೇಳಿದ್ದೇನೆ. ಸದ್ಯದಲ್ಲೇ ಆದೇಶವಾಗಲಿದೆ. ಯಲ್ಲಮ್ಮ ದೇವಸ್ಥಾನಕ್ಕೆ ಕೋಟ್ಯಾಂತರ ಭಕ್ತರು ಬರುವ ಮಾಹಿತಿ ಇರಲಿಲ್ಲ. ಈಗಾಗಲೇ ಎಲ್ಲ ಮಾಹಿತಿಯನ್ನ ಕಳಿಸಿದ್ದೇವೆ. ನಾನು ಸಂಸದ ಆದ ಬಳಿಕ ಮೊದಲು ಆದ್ಯತೆ ರಾಮದುರ್ಗ ಸಿರಸಂಗಿ ಸಮೃದ್ಧಿ ಯಲ್ಲಮ್ಮ ಮಾರ್ಗ ಧಾರವಾಡಕ್ಕೆ ರೈಲು ಬರುವ ಸಲುವಾಗಿ 100% ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ರೈಲ್ವೆ ಕೇಂದ್ರ ಮಂತ್ರಿಗಳಾದ ಅಶ್ವಿನ್ ವೈಷ್ಣವಿ ಅವರಿಗೆ ಭೇಟಿಯಾಗಿ ಪತ್ರವನ್ನ ನೀಡಿದ್ದೇನೆ ಮತ್ತು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಹಾಗೂ ಸಮೃದ್ಧಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಬಂದು ಭೇಟಿಯಾಗಿ ಸರಿಯಾಗಿ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಲೋಕಾಪುರ ರಾಮದುರ್ಗ ಸವದತ್ತಿ ಮತ್ತು ಧಾರವಾಡವರೆಗೆ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕಂತ ಹೇಳಿ ಈಗಾಗಲೇ ಇವರಿಗೆ ವೈಷ್ಣವಿಗೆ ಭೇಟಿಯಾಗಿ ಹೇಳಿ ಬಂದೇನೆ. ಪ್ರಪೋಸಲ್ ಕೊಟ್ಟಿದೆ. ಒಂದು ರೀಸರ್ವೆ 19ರಲ್ಲಿ ಸರ್ವೆ ಆಗಿತ್ತು. ಅದು ಸರಿಯಾಗಿ ರಿಪೋರ್ಟ್ ಇರಲಿಲ್ಲ. ಅದಕ್ಕೊಮ್ಮೆ ರೀಸರ್ವೆ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಮಾಡುವ ಹಂತದಲ್ಲಿ ಇದ್ದಾರೆ. ಒಂದು ಆರ್ಡರ್ ಆಗ್ತದೆ. ಆದಮೇಲೆ ರೀಸರ್ವೆ ಆದಮೇಲೆ ಅಲ್ಲಿ ಏನಾಗಿದೆ, ಕೋಟ್ಯಾಂತರ ಜನ ಭಕ್ತಾದಿಗಳು ಕೂಡುದು ಇವೆಲ್ಲ ಹೆಚ್ಚಿಗೆ ಮಾಹಿತಿ ಇರಲಿಲ್ಲ. ಈಗ ಅದು ಮಾಹಿತಿ ಕೊಡ್ತಾ ಇದ್ದೇವೆ. ಅದಕ್ಕೆ ಈಗ ಅವ್ರು ಯಾರು ಹೋರಾಟ ಮಾಡ್ತಾರೆ ನಮ್ಗೆ ಬಂದ್ಬಿಟ್ಟಾಗಲಿ, ನಮಗೆ ಇನ್ಫಾರ್ಮ್ಸ್ ಕೊಡಿ, ನಾವು ಪ್ರಯತ್ನ ಮಾಡಾಗಿರ್ತೀವಿ. ಬಿಟ್ಟೇ ಇಲ್ಲ. ಹೊಸದಾಗಿ ನಾನು ಫಸ್ಟ್ MP ಆದ ತಕ್ಷಣ